ಇದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್. ನಾವಿವತ್ತಿರೋದು ಮೈಸೂರು. ನಮ್ಮ ಟ್ರೈನ್ ಬಂದ್ಬಿಟ್ಟು 16592 ಹಂಪಿ ಎಕ್ಸ್ಪ್ರೆಸ್. ಈ ಚಳಿ ಒಂದು ಸೈಡ್ ಇದ್ದರೆ ಈ ಹೊಡೆಯೋ ಸ್ಪೀಡ್ ಎಷ್ಟು ಸ್ಪೀಡ್ ಹೊಡಿತಾನೆ ಅಂದರೆ ಫೋನೇ ಶೇಕ್ ಆಗ್ತದೆ. 1980 ಈ ಟ್ರೈನು ಜಸ್ಟ್ ಮಾತ್ರ ಇರುತ್ತೆ. ಆದರೆ ವಿಜಯನಗರ ಎಕ್ಸ್ಪ್ರೆಸ್ ಅಂತ ವಿಶ್ವೇಶ್ವರ ಎಕ್ಸ್ಪ್ರೆಸ್ ಇರೋದು ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ. ಇದು ಓಲ್ಡ್ ಲೋಕೋಮೋಟಿವ್ ನೋಡಿ ಇಲ್ಲಿ ಕಾಣ್ತಾ ಇರೋದು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇರೋದು ಇಲ್ಲಿ ನೋಡಿ ಮೈಸೂರು ಜಂಕ್ಷನಲ್ಲಿ ಇದ್ದೀನಿ. ನಾನಿವತ್ತು ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಟ್ರೈನ್ ಬಗ್ಗೆ ಅಂತಂದರೆ 365 ದಿನ ಕೂಡ ಇದು ರಶ್ ಆಗೇ ಇರುತ್ತೆ, ಯಾವುದೇ ರೀತಿ ಫ್ರೀ ಆಗಿರಲ್ಲ. ಇದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ತುಂಬ ಇದ್ದಾರೆ. ಅದರಲ್ಲಿ ಬೇರೆ ನಮ್ಮ ಕೊಪ್ಪಳ, ಬಳ್ಳಾರಿ, ಹೊಸಪೇಟೆಗೆ ಇದು ಪ್ರತ್ಯೇಕವಾಗಿ ಟ್ರೈನ್ ಬಿಟ್ಟಿರೋದಕ್ಕೋಸ್ಕರ ಇದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ಇದ್ದಾರೆ. ಅದು ಯಾವುದಂತ ಗೆಸ್ ಮಾಡಿ ನೋಡೋಣ. ಹಂಪಿ ಎಕ್ಸ್ಪ್ರೆಸ್ ಆಗಿದೆ. ಆ ಒಂದು ಟ್ರೈನ್ ಬಗ್ಗೆ ನಾನು ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ ಟ್ರೈನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ. ನಮ್ಮ ಟ್ರೈನ್ ಇನ್ನೂ ಡಿಪಾರ್ಚರ್ ಆಗೋಕ್ಕೆ ಟೈಮ್ ಇದೆ. ಅದಕ್ಕೆ ಮೈಸೂರಲ್ಲಿರೋ ಜಂಕ್ಷನ್ನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಯಾವ ರೀತಿ ತುಂಬ ಕಲ್ಚರ್ ಇದೆ. ಇದು ಐತಿಹಾಸಿಕ ನಗರಿ ಅಂತಲೇ ಫೇಮಸ್ ಆಗಿರೋದಕ್ಕೆ ನಮ್ಮ ಮೈಸೂರಲ್ಲಿ ತುಂಬ ವಿಶೇಷವಾಗಿ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಐ ಲವ್ ಮೈ ಮೈಸೂರು ಅಂತೇಳಿ. ಆ ಕಡೆ ಹೋದರೆ ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಅರಮನೆ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರ ಇದೆ. ನಾನು ಜಂಕ್ಷನ್ಗೆ ಬಿಫೋರ್ ಟೈಮ್ಗೆ ಬಂದಿದ್ದೀನಿ. ಅದಕ್ಕೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಡಿಸ್ಪ್ಲೇ ಬೋರ್ಡಲ್ಲಿ ಇನ್ನೂ ಹಾಕಿಲ್ಲ. ತಗೊಳ್ಳೋಕ್ಕೆ ಗೇಟ್ ನಂಬರ್ 2ಗೆ ಬರಬೇಕು. ಕೆಲವೊಬ್ರ ಹತ್ರ ದುಡ್ಡಿರಲ್ಲ, ಮರ್ತು ಬಂದಿರ್ತಾರೆ ಅಥವಾ ದುಡ್ಡು ಕ್ಯಾಶ್ ಖಾಲಿ ಆಗಿರುತ್ತೆ. ATM ಎಲ್ಲಿದೆ ಅಂತ ಹುಡ್ಕೋಬೋದು. ಇಲ್ಲೇ ಪಕ್ಕದಲ್ಲೇ ATM ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ವ್ಯವಸ್ಥೆ ಇಲ್ಲೆಲ್ಲ. ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೆ ಪಾದಚಾರಿ ಮೇಲ್ಸೇತುವೆ ಅಂತ ಹಾಕಿದ್ದಾರೆ ಇಲ್ಲೆಲ್ಲ ಸ್ಟ್ರಕ್ಚರ್ಸು ನೋಡಿ. ಎಲ್ಲಿಂದ ಹೇಗೆ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಇದು ನೋಡ್ಕೋಬೋದು. ಆನ್ಲೈನಲ್ಲಿ ನಾವು ಟಿಕೆಟ್ ತಗೋಬೋದು. ವೆಂಡಿಂಗ್ ಮಿಷನ್ ಇದೆ ನೋಡಿ, ಇಲ್ಲೇ ತಗೋಬೋದು. ಟಿಕೆಟ್ನ ಯಾವ ಥರ ತಗೋಬೇಕು ಅಂತ ತೋರಿಸ್ತಿದ್ದೀನಿ. ಆಲ್ ಜಂಕ್ಷನ್ ಬರ್ತಾ ಇಲ್ಲ. ಇನ್ನೊಂದು ಹೊಸ್ದಾಗಿ ಮಾಡಿದ್ದಾರೆ ನೋಡಿ ಮೈಸೂರು ಜಂಕ್ಷನ್ನಲ್ಲಿ. ಇದು ಸೇಫ್ಟಿ ಲಾಕು. ನಮ್ಮ ಲಗೇಜ್ ಏನಾದರೂ ಇದ್ದರೆ ಸೇಫ್ಟಿ ಲಾಕಲ್ಲಿ ಇಡ್ಬೋದು. ಈ ಥರ ಇಲ್ಲಿ ತುಂಬ ಚೆನ್ನಾಗಿದೆ ಸೇಫ್ಟಿ ಲಾಕ್. ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋತಾ ಇದ್ದೀನಿ ನೋಡಿ. ಕೌಂಟ್ರಲ್ಲಿ ಹೋಗಿ ಟಿಕೆಟ್ ತಗೊಂಡಾಯ್ತು. ಇನ್ನೇನು ನಮ್ಮ ಟ್ರೈನ್ ಹತ್ರ ಹೋಗೋದೊಂದೇ ಬಾಕಿ. ನಮ್ಮ ಮೈಸೂರು ಜಂಕ್ಷನ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ತುಂಬ ಚೆನ್ನಾಗಿದೆ ಅಲ್ವಾ ನೇಚರ್ ಎಲ್ಲ. ನಮ್ಮ ಸೂರ್ಯಾಸ್ತ ಆಗೋಕ್ಕೆ ಕೂಡ ಬಂದಿದೆ. ಇಲ್ಲಿ ಕಾಣ್ತಿರೋದೆ ನೋಡಿ ನಮ್ಮ ಟ್ರೈನು ಹಂಪಿ ಎಕ್ಸ್ಪ್ರೆಸ್ಸು. 365 ದಿನ ಕೂಡ ಫುಲ್ಲಾಗಿ ಹೋಗೋದು ಇದೊಂದೇ ಟ್ರೈನ್ ಅನಿಸುತ್ತೆ ಮೇ ಬಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಟ್ರೈನ್ ಮೇಂಟೆನೆನ್ಸ್ ನೋಡಿ. ಕೆಳಗಡೆ ಹೋಯ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ನಮ್ಮ ಹಂಪಿ ಎಕ್ಸ್ಪ್ರೆಸ್ ಇರೋದು ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2 ಕಾಣಿಸ್ತಾ ಇದೆ. ಇದೇ ಹಂಪಿ ಎಕ್ಸ್ಪ್ರೆಸ್ಸು. ಅದೇ ಥರ ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ ಅರಸೀಕೆರೆ ಇದೆ ಟ್ರೈನು. ಅಲ್ಲಿ ಕಾಣಿಸ್ತಾ ಇರೋದೇ ಅರಸೀಕೆರೆ ಟ್ರೈನು. ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿದೆ. ಮೈಸೂರು ಅರಸೀಕೆರೆ ಟ್ರೈನ್ ಇಲ್ಲಿದೆ ಅಂತ ಹೇಳ್ತಾ ಇಲ್ವಾ ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ. ಇದು ವ್ಯಾಪ್ 7 ಹಾಕಿದ್ದಾರೆ ನೋಡಿ. ಮೊದಲೆಲ್ಲ TGL ಆಗ್ತಾ ಇದ್ರು, ಈಗ ವ್ಯಾಪ್ 7 ಆಗ್ತಾ ಇದ್ದಾರೆ. ಇದೇ ಇನ್ನೇನು ಸ್ವಲ್ಪ ಸಮಯದಲ್ಲೇ ಈ ಟ್ರೈನ್ ಹೊರಡುತ್ತೆ ಮೈಸೂರು ಜಂಕ್ಷನಿಂದ. ಇದು ಕೃಷ್ಣರಾಜಪುರಂ ಲೋಕೋ ಸೆಟ್ ನೋಡಿ. ನಮ್ಮ ಹಂಪಿ ಎಕ್ಸ್ಪ್ರೆಸ್ಗೆ ಯಾವ ಲೋಕೋಮೋಟಿವ್ ಇದೆ ಅಂತ ನೋಡೋಣ ಬನ್ನಿ. ತುಂಬ ಕ್ಯೂರಿಯಾಸಿಟಿ ಇದೆಯಾ? ನಿಮಗೂ ಕೂಡ ಇದೆಯೇನಾ? ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಯಾವುದು ಅಂತ. ನಮ್ಮ ಹಂಪಿ ಎಕ್ಸ್ಪ್ರೆಸ್ಗೆ ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬೀದರ್ ಕೋಟೆ ಇದೆ ಇಲ್ಲಿ. ಅದೇ ರೀತಿ ಇಲ್ಲಿ ಲಾಲ್ ಬಾಗ್ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಮ್ಮ ಬೆಂಗಳೂರು ವಿಧಾನಸೌಧ ಕಾಣಿಸುತ್ತೆ. ಇಲ್ಲಿ ಬೇಲೂರು, ಹಳೆಬೀಡು ಐತಿಹಾಸಿಕ ವಾಸ್ತುಶಿಲ್ಪಗಳು ಕಾಣಿಸ್ತಾ ಇದೆ. ಇಲ್ಲಿ ಯಕ್ಷಗಾನ ಕಾಣಿಸ್ತಾ ಇದೆ ನೋಡಿ. ತುಂಬ ಸುಂದರವಾಗಿದೆ ಅಲ್ವಾ? ಕೊನೆಗೆ ಇಲ್ಲಿ ಜೋಗ ಜಲಪಾತ ಕೂಡ ತುಂಬ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದಾರೆ. SWR ಕಿಂಗ್ ಲೋಗೋ ಕಾಣಿಸ್ತಾ ಇದೆ. ಹಂಗೆ ಮುಂದ್ಗಡೆ ಕೂಡ ಇದೆ ನಮ್ಮ ಹಂಪಿ ಎಕ್ಸ್ಪ್ರೆಸ್. SWR ಅಲ್ಲಿ 2 ಲೋಕೋ ಸೆಟ್ ಇರೋದು. ಒಂದು ಕೃಷ್ಣರಾಜಪುರಂ, ಮತ್ತೊಂದು ಹುಬ್ಳಿ. ಇವತ್ತು ನಮಗೆ ಲೀಡಲ್ಲಿ ಇರೋದು KGM. ಇದು ವ್ಯಾಪ್ 7 ಲೋಕೋಮೋಟಿವ್ ಆಗಿದೆ ನೋಡಿ ನಮ್ಮ ಟ್ರೈನು. ಅರಸೀಕೆರೆ ಟ್ರೈನ್ ಕೂಡ ಮೂವ್
ಮೈಸೂರಿಂದ ಟ್ರೈನ್ ಸ್ಟಾರ್ಟ್ ಆಗೋದಕ್ಕೋಸ್ಕರ ತುಂಬ ಸೀಟೆಲ್ಲ ಖಾಲಿ ಆಗಿದೆ ನೋಡಿ, ನೋಡ್ಬೋದು ಸೀಟ್ಸ್ ಎಲ್ಲ ಖಾಲಿ ಆಗಿದ್ದಾವೆ. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ತೂತುಕುಡಿ ಟ್ರೈನ್ ಬರ್ತಾ ಇದೆ ನೋಡಿ. ಮೈಸೂರಿಂದ ತೂತುಕುಡಿಗೆ ಹೋಗುತ್ತೆ ಈ ಟ್ರೈನು. ಈ ಟ್ರೈನ್ ಮೂವ್ ಆದಮೇಲೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋದು, ಅಲ್ಲಿವರೆಗೂ ಆಗಲ್ಲ. ಈಗ ಏನಂದರೆ ಖಾಲಿಯಾಗಿ ಬೇಗ ಬಂದು ನಿಲ್ಲುತ್ತೆ ಅಂತ ನಾವು ಹತ್ಕೊಂಡಿದ್ದೀವಿ ಅಷ್ಟೇ ಟ್ರೈನ್ ಒಳಗಡೆ. ಪ್ರತಿಯೊಂದು ಟ್ರೈನಲ್ಲಿ ಕೂಡ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಕೋಚ್ ಇರುತ್ತೆ ನೋಡಿ. ಈ ಥರ ಇಲ್ಲಿ ಮಹಿಳೆಯರಿಗೆ ಮಾತ್ರ ಅಂತ ಹಾಕಿದ್ದಾರೆ ಬೋರ್ಡು, ಆ ಥರ ಇರುತ್ತೆ. ಹೆಣ್ಮಕ್ಳು ಒಬ್ಬರೇ ಹೋಗ್ತಾ ಇದ್ದೀವಿ, ಸೆಕ್ಯೂರ್ ಫೀಲ್ಡ್ ಇರಲ್ಲ, ಇನ್ಸೆಕ್ಯೂರ್ ಇರುತ್ತೆ ಅಲ್ವಾ, ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಬ್ಬರೇ ಯಾರು ಹೋಗ್ತಾ ಇದ್ದೀನಿ ಭಯ ಆಗುತ್ತೆ ಅನ್ನೋರಿಗೆ ಈ ಥರನೂ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿ ಬಾಯ್ಸ್ ಬರಲ್ಲ, ಬಂದರೂ ಕೂಡ ಪೊಲೀಸರು ಪ್ರತಿಯೊಂದು ಸ್ಟೇಷನಲ್ಲಿ ಬಂದು ಚೆಕ್ ಮಾಡಿನೇ ಕಳಿಸ್ತಾರೆ. ಮುಖ್ಯವಾಗಿ ಎಷ್ಟು ಕೋಚ್ಗಳಿದ್ದಾವೆ, ಏನೆಲ್ಲ ಫೆಸಿಲಿಟೀಸ್ ಇದ್ದಾವೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಬೇರೆ ಬೇರೆ ಟ್ರೈನ್ಸ್ ಬಗ್ಗೆ ಕೂಡ ಹೇಳ್ತೀನಿ. ನಮ್ಮ ಟ್ರೈನ್ ಬಂದುಬಿಟ್ಟು 16592 ಹಂಪಿ ಎಕ್ಸ್ಪ್ರೆಸ್ಸು. ಇದರಲ್ಲಿ 19 ಟ್ರೈನ್ ಬಂದುಬಿಟ್ಟು 56192 ಅಂತೇಳಿ ಹಂಪಿ ಎಕ್ಸ್ಪ್ರೆಸ್ಸು. ಇದರಲ್ಲಿ ಟೋಟಲ್ 19 ಕೋಚ್ಗಳಿದ್ದಾವೆ. SLRD 1, ಮುಂದೆ 2 ಜನರಲ್ಲು, ಹಿಂದೆ 2 ಜನರಲ್ಲು. ಅದೇ ರೀತಿ 9 ಸ್ಲೀಪರ್ ಕೋಚ್ಗಳಿದ್ದಾವೆ. ಒಂದು ಫಸ್ಟ್ AC, ಸೆಕೆಂಡ್ AC ಒಂದೇ ಕೋಚಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸೆಕೆಂಡ್ AC, 4 ಥರ್ಡ್ AC, ಟೋಟಲ್ ಆಗಿ 19 ಕೋಚ್ಗಳಾಗಿದ್ದಾವೆ. ನಮ್ಮ ಟ್ರೈನ್ ರೂಟ್ ಬಂದುಬಿಟ್ಟು ಏನಂದರೆ ಮೈಸೂರಿಂದ ಬೆಂಗಳೂರಿಗೆ ಹೋಗೋವರೆಗೂ ನಾರ್ಮಲ್ ರೂಟಲ್ಲೇ ಹೋಗೋದು, ಅಂದರೆ ಮಂಡ್ಯ ಮೇಲೆ ಹೋಗುತ್ತೆ. ಬೆಂಗಳೂರಿಗೆ ರೀಚ್ ಆದಮೇಲೆ ಯಲಹಂಕ ಮೇಲೆ ಗುಂತಕಲ್ಗೆ ಹೋಗುತ್ತೆ, ಅಂದರೆ ಆಂಧ್ರ ರೂಟಿಗೆ ಹೋಗುತ್ತೆ. ಅಲ್ಲಿಂದ ನಮ್ಮ ಬಳ್ಳಾರಿ ರೀಚ್ ಆಗುತ್ತೆ, ಅಲ್ಲಿಂದ ಹುಬ್ಳಿಗೆ ಹೋಗೋದು, ಮತ್ತು ಆ ಕಡೆ ನಾರ್ಮಲ್ ರೂಟಿಗೆ ಹೋಗುತ್ತೆ. ಇದು ನಮ್ಮ ರೂಟ್ ಆಗಿದೆ. ನಮ್ಮ ಹಂಪಿ ಎಕ್ಸ್ಪ್ರೆಸ್ಸು ಓವರ್ ನೈಟ್ ಕಿಂಗ್ ಆಗಿದೆ. ಇದು ಬರೀ 8 ಜಿಲ್ಲೆಗಳ ಮೇಲೆ ಹೋದರೂ ಕೂಡ ತುಂಬ ಜನ ಇದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ಇದ್ದಾರೆ. ಯಾರ್ಯಾರು ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ. ಈ ವಿಡಿಯೋ ಫುಲ್ಲಾಗಿ ನೋಡಿ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ತುಂಬ ಸ್ಪೀಡಾಗಿ ಹೋಗುತ್ತೆ. ಇದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ತುಂಬ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಫುಲ್ ಆಗುತ್ತೆ ಟ್ರೈನೆಲ್ಲ ಜನರಲಲ್ಲಿ. ನಾನು ಟ್ರಾವೆಲ್ ಮಾಡೋದು ಕೂಡ ಜನರಲಲ್ಲೇ. ನಮ್ಮ ಟ್ರೈನ್ ಪಕ್ಕ ಅಂದರೆ 4ನೇ ಪ್ಲಾಟ್ಫಾರ್ಮಲ್ಲಿ ಅಜ್ಮೀರು ಟ್ರೈನ್ ನಿಂತಿದೆ ನೋಡಿ. ಅದು ನಮ್ಮ ಟ್ರೈನ್ ಮೂವ್ 6:50 ಆಗುತ್ತೆ. ಅದಾಗಿದ ತಕ್ಷಣವೇ ಇದು ಆಗೋದು. 7:10 ಈ ಟ್ರೈನ್ ಮೂವ್ ಆಗುತ್ತೆ ಅಜ್ಮೀರ್ದು. ಟೈಮ್ ಇನ್ನೂ ತುಂಬಾ ಇದೆ, ಯಾಕಂದರೆ ನಾನು ಬೇಗನೆ ಬಂದಿದ್ದೀನಿ. ಜನರಲಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದೆ ಅಲ್ವಾ ಮೆಂಟಾಲಿಟಿ, ಬೇಗ ಹೋದರೆ ಸೀಟ್ ಹುಡ್ಕೋಬೋದು ಅಂತೇಳಿ. 6:50ಕ್ಕೆ ನಮ್ಮ ಟ್ರೈನ್ ಇಲ್ಲಿಂದ ಡಿಪಾರ್ಚರ್ ಆಗೋದು ಮೈಸೂರಿಂದ. ಎಕ್ಸಾಕ್ಟಾಗಿ 6:50 ಆಗಿದೆ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ನೋಡಿ, ಮೈಸೂರಿಂದ ಮೂವ್ ಆಗ್ತಿದೆ ಟ್ರೈನು. ಬಾಯ್ ಬಾಯ್ ಮೈಸೂರಿಗೆ. ಇದೆಲ್ಲ ಮೇಂಟೆನೆನ್ಸ್ ಸೆಂಟ್ರು ಮೈಸೂರಲ್ಲಿ. ಇದೆಲ್ಲ ನಮ್ಮ ಟ್ರೈನ್ ಜೊತೆಗೆ ಮತ್ತೊಂದು ಟ್ರೈನ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಒಂದ್ರ ಪಕ್ಕದಲ್ಲೊಂದು. ನೋಡ್ಬೋದು ನೀವು. ಇಲ್ಲಿ ಮೈಸೂರಿಂದ ಡಿಪಾರ್ಚರ್ ಆಗ್ತಾ ಇದೆ ಅಲ್ವಾ 6:50ಕ್ಕೆ. ನೆಕ್ಸ್ಟ್ ಬರೋದೇ ಸ್ಟೇಷನ್ನು ಪಾಂಡವಪುರ ಸ್ಟೇಷನ್ ಆಗಿದೆ. ನಮ್ಮ ಟ್ರೈನ್ ಯಾಕೋ ಸ್ಲೋ ಆಯಿತು. ಇದೆಲ್ಲ ಮೈಸೂರು ಸಿಟಿ ಸರೌಂಡಿಂಗ್ ನೋಡಿ, ಸ್ಲೋ ಮಾಡ್ತಾ ಇದ್ದಾರೆ. ಏನಕ್ಕಂತ ರೀಸನ್ ಗೊತ್ತಿಲ್ಲ. ಮೇ ಬಿ ಸಿಗ್ನಲ್ ಕ್ಲಿಯರ್ ಇದ್ದಂಗಿಲ್ಲ, ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದೆನೋ. ನಮಗೆ ಈಗ ಸಿಗ್ನಲ್ ಕ್ಲಿಯರ್ ಆಯ್ತು ನೋಡಿ, ಫಾಸ್ಟಾಗಿ ಹೋಗ್ತಾ ಇದೆ ನಮ್ಮ ಟ್ರೈನು. ಈಗ ನಮಗೆ ಕ್ರಾಸಿಂಗ್ ಇದೆ, ತುಮಕೂರು ಟ್ರೈನ್ ಬರ್ಬೋದು ಈಗ ನೆಕ್ಸ್ಟು. ಮೈಸೂರು ಸಿಟಿ ಇಲ್ಲೇನೋ ಕಾಮಗಾರಿಕೆ ಆಗಿದೆ, ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತಿಲ್ಲ. ನಮ್ಮ ಟ್ರೈನ್ಗೆ ಅಪೋಸಿಟ್ ಆಗಿ ತುಮಕೂರು ಚಾಮರಾಜನಗರ ಪ್ಯಾಸೆಂಜರ್ ಬರ್ತಾ ಇದೆ ನೋಡಿ. ತುಮಕೂರು ಚಾಮರಾಜನಗರ ಪ್ಯಾಸೆಂಜರ್ ಕ್ರಾಸಿಂಗ್ ಇದೆ ಇಲ್ಲಿ. ಮೈಸೂರಲ್ಲಿ ಈ ವಿಡಿಯೋ ನೋಡೋರು ಈ ಬ್ರಿಡ್ಜ್ ಏನಂತ ಹೇಳಿ ಕಾಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಪಾಂಡವಪುರ ಬರೀ 19 ಕಿಲೋಮೀಟರ್ ಇದೆ, ಆದ್ರೂ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ನೋಡಿ. 100ಅಲ್ಲಿ ಹೋಗ್ತಾ ಇದೆ, 100 ದಾಟು ನಮ್ಮ ಟ್ರೈನು. ಈಗ 103 ಅಲ್ಲಿ ಸ್ಪೀಡಾಗಿ ಹೋಗ್ತಿದೆ. ಸ್ಪೀಡ್ ಏರ್ತಾನೆ ಇದೆ ಟ್ರೈನ್, ಸ್ಪೀಡಾಗಿ ಹೋಗ್ತಾ ಇದೆ ಅಂತ.
ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಸ್ಪೀಡ್ ಹೋಗುತ್ತೆ, ನೋಡ್ತಾ ಇರಿ ಹಂಗೆ. ಶ್ರೀರಂಗಪಟ್ಟಣ ಕಾವೇರಿ ನದಿ ಬ್ರಿಡ್ಜ್ ನೋಡಿ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ. ನೈಟ್ ಟೈಮ್ ಆಗಿರೋದಕ್ಕೆ ಏನು ಕಾಣಿಸ್ತಾ ಇಲ್ಲ, ಬೆಳಿಗ್ಗೆ ಆದರೆ ನೇಚರ್ ಚೆನ್ನಾಗಿ ಕಾಣಿಸೋದು. ಈ ಕಡೆ ಹೊಲಗಳೆಲ್ಲ ಯಾವ ರೀತಿ ಬೆಳೆ ಬೆಳೀತಾರೆ, ಈ ಕಡೆ ಮೈಸೂರು ಮಂಡ್ಯ ಕಡೆ ಎಲ್ಲ ಅಂತ. ಬಂದೇ ಬಿಡ್ತು ನಮ್ಮ ಮೈಸೂರಿಂದ ಫಸ್ಟ್ ಸ್ಟೇಷನ್ ಪಾಂಡವಪುರ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ಸು. ಪಾಂಡವಪುರದಲ್ಲಿ ಕೂಡ ಫ್ಯಾನ್ಸ್ ಇದ್ದಾರೆ ಹಂಪಿ ಎಕ್ಸ್ಪ್ರೆಸ್ಗೆ. ನೋಡಿ ಹೆಂಗ್ ಬರ್ತಾ ಇದ್ದಾರೆ ಜನ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದೆ. ಪಾಂಡವಪುರದಿಂದ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಗ್ತಾ ಇದೆ. ಜಸ್ಟ್ 2 ಮಿನಿಟ್ಸ್ ಮಾತ್ರ ಇಲ್ಲಿ ಸ್ಟಾಪ್ ಕೊಡೋದು, ಬೇಗ ಬೇಗ ಹತ್ಕೋಬೇಕು ಪ್ಯಾಸೆಂಜರ್ಸ್ ಇದ್ದರೆ. ಸಿಗ್ನಲ್ ಕ್ಲಿಯರ್ ಆಯಿತು ನೋಡಿ, ಅಲ್ಲಿ ಇಷ್ಟೊತ್ತು ಸಿಗ್ನಲ್ ಇರಲಿಲ್ಲ. ಪಾಂಡವಪುರದಿಂದ ನಮ್ಮ ಟ್ರೈನ್ ಮೂವ್ ಆಯಿತು. ನೆಕ್ಸ್ಟ್ ಬರೋ ಸ್ಟೇಷನ್ನೇ ಮಂಡ್ಯ ಸ್ಟೇಷನ್ ಆಗಿದೆ. ಕರುನಾಡು ವ್ಯಾಪ್ 7 KGM ಇರೋದಕ್ಕೆ ನೋಡಿ ಸ್ಟಾರ್ಟಿಂಗಲ್ಲೇ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ. ಪಾಂಡವಪುರದಲ್ಲಿ ಈಗ ತಾನೇ ಜಸ್ಟ್ ಮೂವ್ ಆಯಿತು, ಅಷ್ಟರೊಳಗಡೆ 106, 107ಗೆಲ್ಲ ರೀಚ್ ಆಗ್ತಾ ಇದೆ. ಸ್ಪೀಡ್ ನೋಡಿ, ಗಾಳಿಗೆ ನನಗೆ ಮಾತಾಡೋ ಸೌಂಡೇ ಕೇಳಿಸ್ತಾ ಇಲ್ಲ, ಅಷ್ಟು ಸ್ಪೀಡ್ ಇದೆ. ಓ ಮೈ ಗಾಡ್, ಫುಲ್ ಸ್ಪೀಡ್ ಅಂದರೆ ಎಷ್ಟು ಸ್ಪೀಡ್ ಹೊಡಿತಾರಂದ್ರೆ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಸ್ಪೀಡ್ ಐತೆ ಗಾಳಿಗೆ. ಇನ್ನೇನು ಸ್ವಲ್ಪನೇ ಮಂಡ್ಯನ ರೀಚ್ ಆಗ್ಬಿಡ್ತೀವಿ, ಇನ್ನೂ ಸ್ವಲ್ಪ ಸಮಯದಲ್ಲೇ. ಇಲ್ಲಿ ಸಣ್ಣ ಬರೋ ಸ್ಟೇಷನ್ ಶುರು ಮಾಡ್ತಾ ಇದ್ವಿ. ಇನ್ನೇನು ಮಂಡ್ಯ ರೀಚ್ ಆಗಿದೆ. ಯಾವುದೇ ಟ್ರೈನ್ ಅಲ್ಲ, ನಾನು ಲೈನ್ ಇರ್ತಿದ್ದಕ್ಕೆ ಟ್ರೈನ್ ಅನ್ಕೊಂಡ್ಬಿಟ್ಟಿದ್ರೆ ಅದು ಲೈನ್ ಅದು. ಒಂದು ಟ್ರೈನ್ ಮಿಸ್ ಆಗ್ಬಿಡ್ತು, ವಿಶ್ವಮಾನವ. ನಾನು ನೋಡ್ಕೊಳ್ಳಿಲ್ಲ, ಅದು ಹೋಗ್ಬಿಡ್ತು. ಈಗ ನೆಕ್ಸ್ಟ್ ಬರೋ ಸ್ಟಾಪು ಮಂಡ್ಯ. ಸಕ್ಕರೆ ನಗರ ನಮ್ಮ ಮಂಡ್ಯ ಬಂದ್ಬಿಡ್ತು. ಮಂಡ್ಯ ಸಿಟಿ ನೋಡಿ ಎಷ್ಟು ಲೈಟಿಂಗ್ಸಿಂದ ಎಷ್ಟು ತಂಪಾಡಿಸ್ತಾ ಇದೆ. ಯಪ್ಪ, ತಲೆ ಹೊರಗಿಟ್ರೆ ಗಾಳಿ ತಣ್ಣಗೆ ಬರ್ತೈತೆ, ಫುಲ್ ಹೆವಿ ಗಾಳಿ ಬರ್ತೈತೆ. ಯಾಕಂದರೆ ಸ್ಪೀಡ್ ಅಷ್ಟು ಸ್ಪೀಡ್ ಹೋಗ್ತೈತೆ ನಮ್ಮ ಟ್ರೈನ್. ರೀಚ್ ಆಗೇ ಬಿಟ್ವಿ ನಮ್ಮ ಮಂಡ್ಯಕ್ಕೆ. ಸಕ್ಕರೆ ನಾಡು ಮಂಡ್ಯ. ಮಂಡ್ಯದಲ್ಲೂ ಕೂಡ ನಮ್ಮ ಹಂಪಿ ಎಕ್ಸ್ಪ್ರೆಸ್ಗೆ ಫ್ಯಾನ್ಸ್ ತುಂಬಾ ಇದ್ದಾರೆ ನೋಡಿ. ಮಂಡ್ಯದಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದು ರೀಚ್ ಆಗಿದೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ಸು. ನೋಡ್ತಾ ಇರ್ಬೋದು ಇಲ್ಲಿ ಮಂಡ್ಯದಲ್ಲಿ ಜನ ಯಾವ ಥರ ಬರ್ತಾ ಇದ್ದಾರೆ ಅಂತ. ಮಂಡ್ಯದಿಂದ ಡಿಪಾರ್ಚರ್ ಆಗ್ತಿದೆ. ಜಸ್ಟ್ 1 ಮಿನಿಟ್ ಮಾತ್ರ ಇಲ್ಲಿ ನಿಲ್ಲಿಸೋದು. ನೆಕ್ಸ್ಟ್ ಬರೋ ಸ್ಟೇಷನ್ನೇ ಮದ್ದೂರು. ಹಂಪಿ ಎಕ್ಸ್ಪ್ರೆಸ್
ತಿಳ್ಕೊಬೇಕಂದ್ರೆ ತುಂಬಾ ಇದೆ. ಯಾಕಂದರೆ ಇವತ್ತು ನಾನು ಹೇಳೋ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು. 1918 ಈ ಟ್ರೈನು ಜಸ್ಟ್ ಬೆಂಗಳೂರಿಂದ ಹೊಸಪೇಟೆಗೆ ಮಾತ್ರ ಇರುತ್ತೆ. ಅದ್ರ ಹೆಸರು ಬಂದುಬಿಟ್ಟು ವಿಜಯನಗರ ಎಕ್ಸ್ಪ್ರೆಸ್ ಅಂತ ಇರುತ್ತೆ. ಆಮೇಲೆ 2013 ಮತ್ತೆ ಏನು ಮಾಡ್ತಾರೆ ಅಂದರೆ ಮೈಸೂರಿಂದ ನಮ್ಮ ಹುಬ್ಳಿವರೆಗೂ ಮುಂದುವರಿಸ್ತಾರೆ. ಆವಾಗ ಹಂಪಿ ಎಕ್ಸ್ಪ್ರೆಸ್ ಅಂತೇಳಿ ಹೆಸರು ಚೇಂಜ್ ಆಗುತ್ತೆ. ಇಲ್ಲಿ ಕ್ರಾಸಿಂಗ್ ಇದೆ, ಅಲ್ಲಿ ಆಪೋಸಿಟ್ ಕಾಣ್ತಾ ಇದೆ. ಇಲ್ಲಿ ಕ್ರಾಸಿಂಗ್ ಇದೆ. ಇದು ಚಾಮುಂಡಿ ಎಕ್ಸ್ಪ್ರೆಸ್ಸು KSR ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದೆ. ICFನಲ್ಲಿ ಇದು ರನ್ ಆಗ್ತಾ ಇದೆ. ನಾವೀಗ ರೀಚ್ ಆಗಿದ್ದು ಮದ್ದೂರಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದೆ ನಮ್ಮ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್ಸು. ಮದ್ದೂರಲ್ಲಿ ಕೂಡ 1 ಮಿನಿಟ್ ಮಾತ್ರ ಸ್ಟಾಪ್ ಮಾಡ್ತಾರೆ. ನಮ್ಮ ಟ್ರೈನ್ ಈಗ ಡಿಪಾರ್ಚರ್ ಆಗ್ತಿದೆ ಮದ್ದೂರಿಂದ. ಮೇನ್ ಸ್ಟೇಷನ್ ಬೆಂಗಳೂರಲ್ಲಿ ಜಂಕ್ಷನಲ್ಲಿ ಮಾತ್ರ KSR ಬೆಂಗಳೂರಲ್ಲಿ ಮಾತ್ರ 10 ಮಿನಿಟ್ಸ್ ನಿಂದಿರಿಸ್ತಾರೆ. ಮದ್ದೂರಲ್ಲಿ ಫೇಮಸ್ ಆಗಿರೋದು ಮದ್ದೂರು ವಡೆ. ನೋಡ್ತಾ ನೋಡ್ತಾ ತಿಂತ ಚನ್ನಪಟ್ಟಣ ಬಂದೇ ಬಿಡುತ್ತೆ ನೋಡ್ರಿ. ನಾವು ಚಿಕ್ಕವರಿದ್ದಾಗ ನಮಗೊಂದು ಪಾಠ ಬಂದಿತ್ತು, ಚನ್ನಪಟ್ಟಣ ಟಾಯ್ಸ್ ಅಂತೇಳಿ. ಅದನ್ನ ಇವತ್ತು ಚನ್ನಪಟ್ಟಣ ನೋಡ್ತಾ ಇದ್ದೀವಿ ರಿಯಲ್ ಆಗಿ. ಇಲ್ಲಿ ಬೊಂಬೆಗಳು ಫೇಮಸ್ ಅಲ್ವಾ, ಬೊಂಬೆಗಳು ಇಲ್ಲೇ ತಯಾರು ಮಾಡ್ತಾರೆ. ಚನ್ನಪಟ್ಟಣದಲ್ಲೂ ಕೂಡ ಹಂಪಿ ಎಕ್ಸ್ಪ್ರೆಸ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅನಿಸುತ್ತೆ. ಅಲ್ಲಲ್ಲಿ ಜನ ನಿಂತಿದ್ದಾರೆ. ಚನ್ನಪಟ್ಟಣದಿಂದ ಡಿಪಾರ್ಚರ್ ಆಗ್ತಿದೆ. ಇಲ್ಲಿ ಕೂಡ 1 ಮಿನಿಟ್ ಆರ್ 2 ಮಿನಿಟ್ಸ್ ಮಾತ್ರ ನಿಲ್ಲಿಸೋದು. ನಾವೀಗ ಬಂದು ರೀಚ್ ಆಗಿರೋದು ರಾಮನಗರಕ್ಕೆ. ಇದೆ ನೋಡಿ ರಾಮನಗರ. ಬೆಳಗ್ಗೆ ಹೊತ್ತಾಗಿದ್ದರೆ ಎಲ್ಲ ತೋರಿಸ್ತಾ ಇದ್ದೆ. ಈಗ ನೈಟ್ ಟೈಮ್ ಅಲ್ವಾ, ಅದರಲ್ಲಿ ಬೇರೆ ಜನರಲಲ್ಲಿ ಹೋಗ್ತಾ ಇದ್ದೀನಿ. ಆಚೆ ಕಡೆ ಹೋದರೆ ನನ್ನ ಸೀಟ್ ಬೇರೆಯವ್ರು ಬುಕ್ಕಿಂಗ್ ಮಾಡ್ಕೊಬಿಡ್ತಾರೆ. ಅದಕ್ಕೆ ಎದ್ದು ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಆಚೆ ಕಡೆಯಿಂದ ಹಿಂಗೆ ತೋರಿಸ್ತಿದ್ದೀನಿ, ಒಳಗಡೆಯಿಂದನೇ ರಾಮನಗರ. ಬಂದಿರೋ ಸ್ಟಾಪ್ ಬಿಡದಿ. ಬಿಡದಿಯಲ್ಲಿ ಕೂಡ ಸ್ಟಾಪ್ ಇದೆ. once more. MGR ಚೆನ್ನೈ ಸೆಂಟ್ರಲಿಂದ ಅಶೋಕಪುರಂಗೆ ಹೋಗ್ತಾ ಇದೆ ಟ್ರೈನ್. ನಾವೀಗ ಬಂದಿರೋದು ಕೆಂಗೇರಿ ಸ್ಟೇಷನ್ ಕ್ರಾಸಿಂಗ್. ಇದು ಬಂದೇ ಬಿಡ್ತು ಕೆಂಗೇರಿ. ಬೆಂಗಳೂರು ಹುಬ್ಳಿ ನಡುವೆ ಸೂಪರ್ ಫಾಸ್ಟ್ನ ಇದನ್ನು ಪರ್ಮನೆಂಟ್ ಮಾಡಿದ್ರೆ ಅಲ್ಲಿ ಕಾಣೋ ಟ್ರೈನ್ನ. ಓವರ್ ನೈಟ್ ಕಿಂಗ್ ಅಂತ ಕರಿತೀವಿ ಟ್ರೈನ್. ನಮ್ಮ ಜೊತೆ ಇವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾವೆ. ಎಷ್ಟೊಂದಿದಾವೆ ನೋಡಿ. ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಭಾಳ ಬಂದಿದ್ದಾವೆ. ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇದೆ. KSR ಬೆಂಗಳೂರು ಬರೋ ರೂಟಲ್ಲಿ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ
ಮೆಟ್ಲ ಹತ್ರ ಕೂತಿರೋರು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ರೆ ಸಡನ್ಲಿ ಈ ಥರ ಕಳ್ತನ ಆಗ್ತಾ ಇದೆ. ನಾನೇ ಎಷ್ಟೋ ಕಣ್ಣಾರೆ ನೋಡಿದ್ದೀನಿ ಟ್ರಾವೆಲ್ ಮಾಡ್ಬೇಕಾದ್ರೆ. ಜನ ಫುಲ್ ಆಗಿರ್ತಾರೆ, ಏನೋ ನೋಡ್ತಾ ಕೂತಿರ್ತಾರೆ ಮೆಟ್ಲ ಹತ್ರ, ಜನ ಫುಲ್ ಇದ್ದಾರೆ ಅಂತ ಕೆಳಗಡೆಯಿಂದ ಎಳ್ಕೊಬಿಡ್ತಾರೆ ಮೊಬೈಲ್ನ. ಅದಕ್ಕೆ ಹುಷಾರಾಗಿರಿ. ನಮ್ಮ ಮೆಟ್ರೋ, ರೈಲ್ವೆ ಮತ್ತು ಆ ಕಡೆ ಹೈವೇ 3 ಕಾಂಬಿನೇಷನ್ನಲ್ಲಿದೆ ನೋಡಿ. ಮೇಲ್ ಕಾಣೋದು ಮೆಟ್ರೋ, ಪಕ್ಕದಲ್ಲಿ ಹೈವೇ, ನಾವು ರೈಲ್ವೆ ಸ್ಟೇಷನ್. ಮುರುಡೇಶ್ವರ ಎಕ್ಸ್ಪ್ರೆಸ್ ಇದು. ಮುರುಡೇಶ್ವರ ಎಕ್ಸ್ಪ್ರೆಸ್ ನೋಡಿ ಟ್ರೈನು. SMET ಬೆಂಗಳೂರು. DG ಲೊಕೊಮೋಟಿವ್ ಅಲ್ಲಿ ಕಾಣಿಸ್ತಾ ಇರೋದು. KSR ಬೆಂಗಳೂರು ನಾವು ರೀಚ್ ಆದ್ವಿ. ಬಂದೇ ಬಿಟ್ಟು KSR ಬೆಂಗಳೂರು. KSR ಬೆಂಗಳೂರಲ್ಲಿ 10 ನಿಮಿಷ ಮಾತ್ರ ನಿಲ್ಲಿಸುತ್ತೆ. ಇನ್ನು ಮಿಕ್ಕಿ ಸ್ಟಾಪ್ಸ್ ಎಲ್ಲ 2 ಮಿನಿಟ್ಸ್, 3 ಮಿನಿಟ್ಸ್, 1 ಮಿನಿಟ್ಸ್ ಅಷ್ಟೇ ಇರೋದು. ಮೇನ್ ಸ್ಟಾಪು ಬಳ್ಳಾರಿ, ಹುಬ್ಳಿ, KSR ಬೆಂಗಳೂರು. ಇಲ್ಲಿ ಮಾತ್ರ 5-10 ನಿಮಿಷ ನಿಲ್ಲಿಸುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 8ಗೆ ಬಂದಿದೆ ಹಂಪಿ ಎಕ್ಸ್ಪ್ರೆಸ್. ಇಲ್ಲಿ ಕೂಡ ಹಂಪಿ ಎಕ್ಸ್ಪ್ರೆಸ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ನೋಡಿ. ಬೆಂಗಳೂರಲ್ಲಿ ಫುಲ್ ಆಗಿಬಿಡುತ್ತೆ ಟ್ರೈನ್. ಇಷ್ಟೊತ್ತು ಸ್ವಲ್ಪ ಪರವಾಗಿರಲಿಲ್ಲ, ಇಲ್ಲಿಂದ ಫುಲ್ ಆಗುತ್ತೆ. ಬಿಫೋರ್ ಟೈಮಿಗೆ ನಾವು ಬಂದು ರೀಚ್ ಆಗಿದ್ದೀವಿ ಹಂಪಿ ಎಕ್ಸ್ಪ್ರೆಸ್ ಬೆಂಗಳೂರು KSR ಬೆಂಗಳೂರಲ್ಲಿ. 9:40ಕ್ಕೆ ಬರಬೇಕಾಗಿತ್ತು, ಬೇಗನೆ ಬಂದಿದೆ. ಫುಲ್ ಜನ ಇದ್ದಾರೆ ನೋಡಿ. ಈ ಟೈಮ್ ನೋಡಿದ್ರೆ 9:23 ಆಗಿದೆ. ಎಲ್ಲಿ ನೋಡಿದ್ರು ಜನ. ನೋಡಿದ್ರಲ್ವಾ ಯಾವ ಥರ ಫುಲ್ ಆಗೋಗೋಯ್ತು ಟ್ರೈನ್. ಇಷ್ಟೊತ್ತು ಖಾಲಿ ಇತ್ತು. ಅದರಲ್ಲಿ ಬೇರೆ ತಿನ್ನಕ್ಕೆ ಏನು ಸಿಕ್ಕರದು ಮಾರಕ್ಕೆ ಬರ್ತಾರೆ. ಊಟ, ಕಡಲೆ, ಶೇಂಗಾ, ಅದು ಇದು ಅಂತೇಳಿ. ನಾವೇ ಹೋಗ್ತಾರ ಅವಸರ ಇರಲ್ಲ ನೋಡಿ. ಒಬ್ಬರಾಗಿದ್ದ ತಕ್ಷಣ ಒಬ್ರು ಬರ್ತಾರೆ. KSR ಬೆಂಗಳೂರಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ ಹಂಪಿ ಎಕ್ಸ್ಪ್ರೆಸ್. 10 ನಿಮಿಷ ಸ್ಟಾಪ್ ಮಾಡುತ್ತೆ. ಆನ್ ಟೈಮ್ 9:50 ಆಗಿದೆ ಈಗ ನಮ್ಮ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ ಡಿಪಾರ್ಚರ್ ಆಗ್ತಾ ಇದೆ. ಸ್ಲೋಲಿ ಮೂವ್ ಆಗ್ತಾ ಇದೆ ನೋಡಿ. ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ KSR ಬೆಂಗಳೂರು. ಸ್ಟೇಷನ್ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಯಶವಂತಪುರ ಜಂಕ್ಷನ್. ಯಶವಂತಪುರ ಜಂಕ್ಷನ್ ಬೆಂಗಳೂರಿಗೆ ಸಪೋರ್ಟಿಂಗ್ ಸ್ಟೇಷನ್ ಆಗಿದೆ ಮೇನ್ ಆಗಿ. ಬಟ್ ಇಲ್ಲಿ ಮೊಬೈಲ್ ಹುಷಾರಾಗಿಟ್ಕೊಳ್ಳಿ. ಯಾರಾದರೂ ಅವಾಗ ಹೇಳ್ದೆ ಅಲ್ವಾ ಹಿಂದೆ, ಯಾರಾದರೂ ಫುಲ್ ಆಗಿದೆ ಅಂತ ಮೆಟ್ಲ ಹತ್ರ ಕೂತಿದ್ರೆ ಮೊಬೈಲ್ನ ಕಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹುಷಾರಾಗಿಟ್ಕೊಳ್ಳಿ. ಮೊಬೈಲ್ನ ಏನಾದರೂ ಬ್ಯಾಗ್ಸ್ ಏನಾದರೂ ಇದ್ದರೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಪ್ಲಾಟ್ಫಾರ್ಮ್ 1. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಭಾಳ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಏನೋ ಪ್ಲಾನಿಂಗ್. ಕನ್ಸ್ಟ್ರಕ್ಷನ್ನ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಡ ಹಂಪಿ ಎಕ್ಸ್ಪ್ರೆಸ್ಗೆ ತುಂಬ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ತುಂಬ ಜನ ನಿಂತಿದ್ದಾರೆ. ಯಶವಂತಪುರ ಜಂಕ್ಷನಲ್ಲಿ 2 ಮಿನಿಟ್ಸ್ ನಿಲ್ಲಿಸುತ್ತೆ ಹಂಪಿ ಎಕ್ಸ್ಪ್ರೆಸ್ಸು. ಈಗ ಮೂವ್ ಆಗ್ತಾ ಇದೆ ನೋಡಿ. ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ನೆಕ್ಸ್ಟು ಯಲಹಂಕಕ್ಕೆ ಹೋಗುತ್ತೆ. ಯಲಹಂಕನ ಕವರ್ ಮಾಡ್ತೀನಿ. ನನಗೆ ನಿದ್ದೆ ಬಂದಂಗೆ ಆಯ್ತೈತೆ. ಆಮೇಲೆ ಡೈರೆಕ್ಟಾಗಿ ಎಚ್ಚರ ಆದಮೇಲೆ ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ.
ಟರ್ನ್ ಆಗ್ತಾ ಇದೆ ರೌಂಡ್ ಶೇಪಲ್ಲಿ. ಯಲಹಂಕಗೆ ರೀಚ್ ಆದ್ವಿ ನೋಡಿ. ಯಲಹಂಕ ಜಂಕ್ಷನ್. ಗೂಡ್ಸ್ ಇದು ವ್ಯಾನ್ 9. ಕಾರ್ಗೋ ಪಾರ್ಸಲ್ ಅಂತೆ, ಕಾರ್ ತಗೊಂಡೋಗೋದು. ಗೂಡ್ಸ್ ಇದು. ನಮ್ಮ ಹಂಪಿ ಎಕ್ಸ್ಪ್ರೆಸ್ ಯಲಹಂಕಕ್ಕೆ ಬಂದು ರೀಚ್ ಆಯಿತು. ಯಲಹಂಕದಿಂದ ಹಂಪಿ ಎಕ್ಸ್ಪ್ರೆಸ್ ಡಿಪೇಚರ್ ಆಗ್ತಾ ಇದೆ ಈಗ. ಇಲ್ಲಿಂದ ಬಿಡ್ತಾ ಇದೆ. ಇಲ್ಲಿಂದ ನನಗೆ ನಿದ್ದೆ ಬರ್ತಾ ಇದೆ. ಯಾವಾಗ ಎಚ್ಚರ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಎಲ್ರಿಗೂ ಗುಡ್ ನೈಟ್. ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಾ ಇದೆ ನೋಡಿ. ಈ ಟ್ರೈನ್ 1 ಅವರ್ ಲೇಟ್ ಆಗಿ ಬರ್ತಾ ಇದೆ.
गाड़ी संख्या 17715 बेलारी जंक्शन हॉस्पिटल मार्ग से चलकर तिरुपति से कोल्हापुर को जाने वाली हरिप्रिया एक्सप्रेस प्लेटफॉर्म नंबर 5 से रवाना होने के लिए तैयार है। दयచేసి వినండి, రైలు నంబర్ 16592 నుండి బెల్లారి జంక్షన్ మీదుగా హుబ్లీ వెళ్ళవలసిన హంపి ఎక్స్ప్రెస్ మరికొద్ది సేపట్లో 1వ నంబర్ ప్లాట్ఫామ్ వరకు వచ్చును. ಮಾರ್ನಿಂಗ್ ಎಲ್ರಿಗೂ. ಫೈನಲ್ ಆಗಿ ನಾವು ನಮ್ಮ ಬಳ್ಳಾರಿಗೆ ರೀಚ್ ಆಗೇ ಬಿಟ್ವಿ ನೋಡಿ. ಬಳ್ಳಾರಿ ಹೋಗ್ತಾ ಇದ್ದಾರೆ ಜನ ಎಲ್ಲರೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್. ನಮ್ಮ ಬಳ್ಳಾರಿಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ.